ಕಾಣಿಕೆ ಎಂತದು? ಸರ್ವರಿಗೆ, ಆಮೇನ್, ಕಷ್ಟದಲ್ಲಿರುವವರಿಗೆ, ಬಾಧೆಯಲ್ಲಿರುವವರಿಗೆ, ನೋವಿನಲ್ಲಿರುವವರಿಗೆ ಉಪಚಾರ ಮಾಡ್ರಿ, ಅವ್ರಿಗೆ ಸತ್ಕಾರ್ಯಗಳು ಮಾಡ್ರಿ, ಅವ್ರಿಗೆ ಸಹಾಯ ಮಾಡ್ರಿ. ಎರಡನೇ ಕಾಣಿಕೆ ದೇವರ ರಾಜ್ಯಕ್ಕೆ ಕೊಡ್ರಿ. ದೇವರ ರಾಜ್ಯಕ್ಕೆ ಯಾರೆಲ್ಲ ಕರ್ತನ ರಾಜ್ಯಕ್ಕೆ ಕೊಡ್ತಾ ಇದಾರೋ ಅವ್ರನ್ನ ದೇವರು ಯಾವತ್ತು ಅವಮಾನ ಪಡಿಸಲ್ಲ, ಯಾವತ್ತು ಅವ್ರನ್ನ ಕೆಳಗಡೆ ಹಾಕಲ್ಲ. ಸಂತೋಷವಾಗಿ ಕೊಡಬೇಕು. ಹೆಂಗಂದ್ರೆ ಹಂಗ ಕೊಡೋದಲ್ಲ, ದುಃಖದಿಂದ ಕೊಡೋದಲ್ಲ, ಬಲಾತ್ಕಾರದಿಂದ ಕೊಡೋದಲ್ಲ, ಸಂತೋಷವಾಗಿ ಕೊಡಬೇಕು. ದೇವರಿಗೆ ಆರಾಧನೆ ಬರುವುದು ಸಂತೋಷ, ಸೇವೆ ಮಾಡೋದು ಸಂತೋಷ. ದೇವರನ್ನ ಏನ್ ಮಾಡಿದ್ರು ಕೂಡ ಸಂತೋಷವಾಗಿ ಮಾಡಬೇಕು. ಬೈಬಲ್ ಹೇಳ್ತದೆ, ಸಂತೋಷವಾಗಿ ಮಾಡುವವರ ಮೇಲೆ ದೇವರ ಪ್ರೀತಿ ಇದೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಕೆಲವು ಗುಣಗುಟ್ಕೊಂಡೇ ಕೊಡ್ತಾರೆ. ಸಭೆಗೆ ಬರುವಾಗಲೇ ಗುಣಗುಟ್ಕೊ ಬರ್ತಾರೆ, ಸೇವೆಗೆ ಬರುವುದು ಗುಣಗುಟ್ಕೊ ಬರ್ತಾರೆ, ಪ್ರೇಯರ್ ಬರುವಾಗಲೂ ಗುಣಗುಟ್ಟಿಗೆ, ಉಪವಾಸ ಬಂದು ಗುಣಗುಟ್ಕೊಂಡೇ ಬರ್ತಾರೆ. ಇಲ್ಲ ಪ್ರಿಯ ದೇವ ಜನರೇ,